ನನ್ನ ಜೊತೆಯಲಿ ಜೊತೆ ಜೊತೆಯಲಿ. ನನ್ನ ಪ್ರೊಫೆಷನ್ಗೂ ನಮ್ಮ ರಿಲೇಷನ್ಶಿಪ್ಗೂ ಏನ್ರಿ ಸಂಬಂಧ? ಅದು ನನ್ನ ಕೆಲಸ. ನಾನು ಏನು ಬೇಕಾದ್ರೂ ಮಾಡ್ಕೋತೀನಿ, ಯಾರನ್ನಾದ್ರೂ ಹುಡ್ಕೋತೀನಿ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡೆ. ಅದಕ್ಕೂ ನೀವು ನನ್ನ ಜೊತೆ ಮಾತಾಡದೆ ಅದಕ್ಕೂ ಏನ್ರಿ ಸಂಬಂಧ? ಅಮ್ಮ, ಮಾವ ಎಲ್ಲಿ? ಅವಾಗಿಂದ ಕಾಣಿಸ್ತಿಲ್ಲ. ನಿಮ್ಮ ಮಾವ ಒಬ್ರು, ಅವ್ರಿಗೆ ವಯಸ್ಸು ಉಲ್ಟಾ ಹೊಡಿತಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ ಮನುಷ್ಯಂಗೆ? ಮೊನ್ನೆ ಎಲ್ಲ ಉಸಿರಾಡಕ್ಕಾಗ್ದ ಒದ್ದಾಡಿದ್ದಾರೆ. ಈಗ ನೋಡಿದ್ರೆ ಆ ಖಾಲಿ ಬುರುಡಲ್ಲಿ ತಲೆ ಕೂದಲು ಬೆಳೆಸ್ಕೊತೀನಿ ತಂದ್ಬಿಟ್ಟು ಏನೋ ಟ್ರೀಟ್ಮೆಂಟ್ ತಗೋತೀನಿ ಅಂತ ಹೋಗಿದ್ದಾರೆ. ಅದು ಯಾವ ಊರಿಗೆ ಹೋಗಿದಾರಪ್ಪ, ಏನು ಕರ್ಮನೋ ನಂದು. ಏನಾಗಿದೆ ನಿಮ್ಮಿಬ್ಬರಿಗೂ? ಇಬ್ರು ಒಂದ್ ಮಾತು ಆಡ್ತಿಲ್ಲ, ಮಂಕಾಗಿದ್ದೀರಾ? ನಾನು ಮಾತಾಡೋದಕ್ಕೆ ಕಾಯ್ತಾ ಇದ್ದೀನಿ ಮಾಮ್. ಅಂದ್ರೆ ಈ ಪ್ರಾಣಿನ ಮೌನವ್ರತ ಮಾಡ್ತಾ ಇರೋದು. ಯಾಕಮ್ಮ ಶಾಲಿನಿ, ಏನಾಯ್ತು? ಏನಿಲ್ಲಮ್ಮ, ಅವ್ನು ಸುಮ್ಮನೆ ಲೂಸ್ ತರ ಮಾತಾಡ್ತಿದ್ದಾನ ಅಷ್ಟೇ. ಏನ್ರಿ ನೀವು ಕಟ್ಕೊಂಡ್ ಗಂಡನ್ನೇ ಲೂಸು ಅಂತೀರಾ? ಮಾಮ್ ನೋಡು, ನನ್ನ ಜೊತೆ ಸುಮ್ನೆ ಹಟ್ಟಕ್ ಬಿದ್ದು ಮಾತಾಡಲ್ಲ ಅಂತಿದಾರ. ಏನಾಯ್ತಮ್ಮ ಶಾಲಿನಿ? ಮಾಮ್, ವಿಷಯ ಸೀರಿಯಸ್ ಆಗಿದೆ. ನನ್ನ ಪ್ರೊಫೆಷನ್ ಲೈಫ್ನ ಪರ್ಸನಲ್ ಲೈಫ್ ಜೊತೆ ಯಾವತ್ತಾದ್ರೂ ಮಿಕ್ಸ್ ಮಾಡಿದ್ದೀನಾ? ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ಯಾರ ಬಗ್ಗೆ ಏನು ಟೆಲಿಕಾಸ್ಟ್ ಮಾಡ್ತೀನಿ ಅನ್ನೋದನ್ನ ನಿನ್ನ ಹತ್ರ ಯಾವ ಥರ ಹೇಳಿದ್ದೀನ? ಅಥವಾ ಅದರಿಂದ ನಿಂಗೆ ಏನಾದರೂ ತೊಂದರೆ ಆಗಿದೆಯಾ? ಇಲ್ಲ ತಾನೆ. ಬಟ್ ಇವ್ರು ಯಾಕೆ ಅದನ್ನ ರಿಲೇಟ್ ಮಾಡ್ತಾ ಇದಾರೆ? ಏನು ಒಂದು ಸ್ಕೂಲ್ ಮಗು ಥರ ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡ್ತಿದ್ಯಾ? ಹೌದು ರೀ, ನನ್ನ ಮಾಮ್ಗೆ ನನ್ನ ಮಗುನೇ. ಏನಿವಾಗ? ನೋಡ್ ಮಾಮ್, ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ಬಾರ್ದಂತೆ, ಹೋದ್ರೆ ಇವ್ರಿಗೆ ಇರಿಟೇಟ್ ಆಗುತ್ತಂತೆ. ಇದು ಯಾವ ಊರ್ ನ್ಯಾಯ ಮಾಮ್? ಅಯ್ಯೋ ದೇವ್ರೆ, ಇದೇನಾಯ್ತು ನಿಂಗೆ? ಅವನ್ ಎಲ್ಲ ಕೆಲಸದಲ್ಲೂ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೆ, ಈಗ ಯಾಕೆ ಬೇಡ ಅಂತಿದ್ಯಾ? ಹೋಗ್ಲಿ ಬಿಡು, ತಡಿಬೇಡ ಅವನ್ನ. ಇಲ್ಲಮ್ಮ, ಅದೆಲ್ಲ ನಂಗೆ ಗೊತ್ತಿಲ್ಲ. ಅವನು ಹೋಗ್ಬಾರ್ದು ಅಷ್ಟೇ. ಮಾಮ್, ನೋಡಿ ಹೇಗೆ ಆಡ್ತಿದೆ ಈ ಕಡ್ಡಿ. ಹೋಗ್ಲಿ ಬಿಡು, ಅವಳಿಗೆ ಶಂಕದಿಂದ ಬಂದ್ರೇ ತೀರ್ಥ. ಶಂಕದ ಕೈಲೇ ಹೇಳಿಸ್ತೀನಿ, ಸುಮ್ಮನಿರು. ಅರ್ಥ ಆಗಲಿಲ್ಲ. ಹಲೋ ಶಾಸ್ತ್ರಿಗಳೇ, ನಮಸ್ಕಾರ. ಲವ್ ಮಗ, ಇಷ್ಟೊತ್ತರೆಗೂ ಚೆನ್ನಾಗೇ ಇದೆಯಲ್ಲೋ, ಈಗೇನೋ ಮತ್ತೆ ಫಸ್ಟ್ ಲವ್ ಆಗಿರೋ ಹಾಗೆ ಹೀಗೆ ನಾಚ್ಕೋತಿದ್ಯಾ? ಏನಪ್ಪ ನಿನ್ ಕತೆ? ಮನೇಲಿ ಅಪ್ಪ ಅಮ್ಮ ಮದುವೆ ಮಾಡ್ತೀನಿ ಅಂದ್ರ, ಅಥವಾ ಮತ್ತೆ 8ನೇ ಅದ್ಭುತ ಆಗಿ 8ನೇ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲ ಹೆಂಗೆ? ಮಗ, ನಿಜವಾಗ್ಲೂ ನಿಜನಾ? ಹೌದು ಮಗ, ಬಿದ್ದೋಗ್ಬಿಟ್ಟೆ. ಪಾಪ, ಯಾರಪ್ಪ ಅದು ಪಾಪಾತ್ಮೆ? ಅವಳು ಪಾಪಾತ್ಮೆ ಅಲ್ವೋ, ಪುರಾಣನ ಅರ್ಧ ಕುಡ್ದು ಪುಣ್ಯದ ಮೂಟೆನ ಮೈ ತುಂಬ ಹೊತ್ಕೊಂಡಿರೋಳು. ಅವಳು ಬೇರೆ ಯಾರೂ ಅಲ್ಲ, ನಿನಗೆ ಚೆನ್ನಾಗಿ ಗೊತ್ತಿರೋ ನಿನ್ನ ನಾದ್ನಿ
ಪ್ರತಿಮಾ. ಏನು ನಮ್ ಪ್ರತಿಮಾ ಪುರಾಣದ ಪುಣ್ಯವತ್ತೆ. ಹೂ ಮಗ, ನಿಜವಾಗ್ಲೂ ಸೀರಿಯಸ್ ಆಗಿ ಲವ್ ಆಗಿದೆ. ಲವ್ ಮಗ, ಬೇರೆ ಯಾರು ಸಿಗ್ಲಿಲ್ವನೋ? ದಿನಕ್ಕೆ 108 ವ್ರತ ಮಾಡಿದ್ರೆ ನಿದ್ರೆ ಮಾಡೋ ಪ್ರಾಣಿನೇ ಅಲ್ಲ ಕಣೋ ಅದು. ಬಾಯಿ ಬಿಟ್ರೆ ಶ್ಲೋಕ, ಬಾಯಿಗೆ ಅನ್ನ ತಿನ್ನಕ್ಕೂ ಮಂತ್ರ ಹೇಳೋಕ್ ಜಾತಿ ಕಣೋ ಅವಳ್ದು. ಚಿಕ್ಕದಕ್ಕೂ ಮಾತಿಗೆ ಮುಂಚೆನೆ ಸ್ವರ್ಗ ನರ್ಕ ಎಲ್ಲ ಇಲ್ಲೇ ತೋರಿಸ್ಬಿಡ್ತಾಳೆ. ಅಂತವಳು ಹೆಂಗ್ ಇಷ್ಟಪಟ್ಟೆ ಮಗ? ಗೊತ್ತಿಲ್ಲ ಮಗ, ಪ್ರೀತಿಗೆ ಕಣ್ಣು ಕಿವಿ ಮೂಗು ಇಲ್ಲ ಅಂತಾರಲ್ಲ, ಹಂಗೆ ನನಗೂ ಹಂಗೆ ಹೆಂಗೋ ಆಗೋಯ್ತು. ನಿನಗೆ ನಿನ್ನ ಸೀನಿಯರ್ ಮೇಲೆ ಯಾಕೆ ಇಷ್ಟ ಆಯ್ತು ಅಂತ ಗೊತ್ತಿಲ್ಲ ತಾನೆ? ಹಂಗೆ ನನಗೂ ಮದುವೆ ಆದ್ರೆ ಅವ್ರನ್ನೇ ಮದುವೆ ಆಗೋದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದೇವ್ರೆ ನಿನ್ನ ಕಾಪಾಡ್ಬೇಕು ಮಗ. ನೀವು ಪ್ರಪಂಚದಲ್ಲಿ ಎಷ್ಟು ವೆರೈಟಿ ಆಗಿರೋ ಹುಡುಗಿರಿದ್ದಾರೆ. ಯಾಕೆ ಪ್ರವೀಣ ಇಷ್ಟೊಂದು ಹಾಳಾಗೋದೆ? ಗಾಡ್, ನನ್ನ ಫ್ರೆಂಡು ನಿನ್ ಜೊತೆ ಕಾಂಟ್ಯಾಕ್ಟ್ ಇರೋ ನನ್ನ ನಾದ್ನಿ ಪ್ರತಿಮಾನ ತುಂಬಾ ಇಷ್ಟಪಟ್ಬಿಟ್ಟಿದ್ದಾನೆ. ಅವನನ್ನ ನೀನೇ ಕಾಪಾಡ್ಬೇಕಪ್ಪ, ಪ್ಲೀಸ್. ಮಗ ಹಾಗೇನಿಲ್ಲ, ಅವಳು ತುಂಬಾ ಒಳ್ಳೆ ಹುಡುಗಿ ಕಣೋ. ಲವ್ ಆಗೋಯ್ತು ಅಷ್ಟೇ. ಅವಳ ಇನ್ನೋಸೆನ್ಸ್, ಅವಳು ಮಾತಾಡೋ ರೀತಿ, ಅರ್ಥ ಆಗದೆ ಇದ್ರು ಇಷ್ಟ ಆಗೋ ಅವಳ ಶ್ಲೋಕ, ಒಟ್ನಲ್ಲಿ ಬಿದ್ದೋಗ್ಬಿಟ್ಟೆ ಅಷ್ಟೇ ಮಗ. ಪ್ರೀತಿನೇ ಹಂಗಲ್ವೇನೋ? ಈಗ ಇಷ್ಟ ಆಗೋದಲ್ಲ, ನಾಳೆ ಮದುವೆ ಆದ್ಮೇಲೆ ಅದೆಲ್ಲ ಟಾರ್ಚರ್ ಅನ್ಸಕ್ ಶುರು ಆಗುತ್ತೆ. ನರ್ಕದಲ್ಲಿ ಕಾದೆಣ್ಣೆಲಿ ಹಾಕಿ ಫ್ರೈ ಮಾಡೋ ಎಕ್ಸ್ಪೀರಿಯನ್ಸ್ನ ನೀನ್ ದಿನ ತಪ್ಪು ಮಾಡಿದಾಗ ನಮ್ಮ ಪ್ರತಿಮಾ ದೇವಿಯವರು ತಪ್ಪದೆ ತೋರಿಸ್ತಾರೆ. ಪರವಾಗಿಲ್ಲ ಬಿಡು ಮಗ, ನಮ್ಮ ಪ್ರತಿಮಾ ತಾನೇ. ಕಂದ, ಈ ರೇಂಜಲ್ಲಿ ಹಾಳಾದ್ಮೇಲೆ ಐ ಆಮ್ ರಿಯಲಿ ಹೆಲ್ಪ್ಲೆಸ್ ಮಗ. ಫ್ರೆಂಡ್ ಆಗಿ ನಿನ್ನನ್ನು ಹಳ್ಳಕ್ಕೆ ತಳ್ಳೋವರೆಗೂ ನಾನು ನಿಂಗೆ ಸಾಥ್ ಕೊಡ್ತೀನಿ. ಡೋಂಟ್ ವರಿ ಮಗ. ಅಂದ ಹಾಗೆ ನಮ್ಮ ಪ್ರತಿಮಾನ ಮೊದಲು ಒಪ್ಸೋದೇ ದೊಡ್ಡ ರಿಸ್ಕ್ ಕಣೋ. ಲವ್ ಅಂದ ತಕ್ಷಣ ಅದು ಯಾವ ಶಿಕ್ಷೆ ಹೇಳ್ತಾಳೋ ಏನೋ. ನಿನ್ನ ಪರಪುರುಷ ಅಂತ ಹೇಳಿ ಎಲ್ಲಿ ಪರ ಅಂತ ಕೆರ್ಕೊಳ್ಳೋ ಹಾಗೆ ಮಾಡ್ತಾಳ. ಅದ್ಯಾವ್ದು ಪ್ರಾಬ್ಲಮ್ ಇಲ್ಲ, ಅವಳಿಗೂ ಇದೆಲ್ಲ ಗೊತ್ತು. ಅವಳು ನನ್ನನ್ನು ಲವ್ ಮಾಡ್ತಿದ್ದಾಳೆ. ವಾಟ್? ನೋ ಚಾನ್ಸ್. ಪ್ರತಿಮಾ ಅಂದ್ರೇನು? ಅವಳಲ್ಲಿ ಲವ್ ಮಾಡೋದು ಅಂದ್ರೇನು? ನಿಜ ಕಣೋ, ನಾನು ಯಾಕೋ ಸುಳ್ಳು ಹೇಳಿ? ನೋಡ್ ಮಗ, ನಾನು ನನ್ನ ನಾದ್ನಿ ಬಾಯಲ್ಲಿ ಮಾತನ್ನು ಕೇಳೋವರೆಗೂ ನಾನು ಈ ವಿಷಯ ನಂಬಲ್ಲ. ಅಲ್ಲ ಕಣೋ, ಸೂರ್ಯ ರಾತ್ರಿ ಹೊತ್ತು ಹುಟ್ಟು ಬರ್ತಾನೆ ಅಂದ್ರೆ ಹೆಂಗೋ ನಂಬಕ್ಕಾಗತ್ತೆ? ಇದು ಒಂಥರ ಹಂಗೇನಪ್ಪ. ಈಗೇನು ಪ್ರತಿಮಾನ ಹತ್ರನೇ ನಮ್ಮ ಲವ್ ಮಾಡ್ತಿರೋ ವಿಷಯ ಹೇಳಿಸ್ಬೇಕು ಅಷ್ಟೇ ತಾನೇ? ಓಕೆನಪ್ಪ, ನೆಕ್ಸ್ಟ್ ಟೈಮ್ ಬರ್ತಾ ನಾನೇ ಪ್ರತಿಮಾನ್ ಕರ್ಕೊಂಡ್ಬಂದು ಈ ವಿಷಯ ಹೇಳಿಸ್ತೀನಿ, ಓಕೆನಾ? ಮಗ, ಈಗ ನೀನು ದೊಡ್ಡವನಾಗ್ಬಿಟ್ಟೆ ಬಿಡು ಮಗ. ಅಂತೂ ನಮ್ಮ ಪ್ರತಿಮಾನು ಇಷ್ಟಪಡೋ ಒಂದು ಪ್ರಾಣಿ ಭೂಮಿ ಮೇಲಿದೆ ಅಂತ ಆಯ್ತಲ್ಲ. ಡನ್. ಶಾಸ್ತ್ರಿಗಳೇ, ನಾನು ಯಾವತ್ತಾದ್ರೂ ಮೊಸರುಲಕ್ಕಿ ಪೂರ್ತಿ ತಿಂದು ಮುಗಿಸೋವರೆಗೂ ಮಧ್ಯ ಮಾತಾಡಿದ್ದೀನ? ಸುಮ್ಮನೆ ನಿಂತ್ಕಡೆ. ಪ್ರಾರಬ್ಧಗಳ ಶಂಕರ ನಾರಾಯಣ. ಏನಮ್ಮ ನೀನು ಭಾರತೀಯ ನಾರಿಯಾಗಿ ಗಂಡನ ದಾರಿಗೆ ಅಡ್ಡಗಾಲ ಹಾಕ್ತಿದ್ಯಂತೆ? ಶಾಸ್ತ್ರಿಗಳೇ, ಅದು ಮುಚ್ಚು ಬಾಯ್. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಚಿಕ್ಕವ್ರ ಮಧ್ಯೆ ಬಾಯಿ ಹಾಕಿದ್ರೆ ಮುಂಡ ಮಚ್ಕೊಂಡು ಹೋಗ್ತೀರ ಎಲ್ರು. ಏನ್ ಅನ್ಕೊಂಡಿದ್ಯಾ ನೀನು? ಈ ಅಮ್ಮ ವಯಸ್ಸಿನಲ್ಲಿ ಚಿಕ್ಕವನಾಗಿರೋ ತನ್ನ ಮಗನ್ನ ನಿನಗೆ ಕಟ್ಟಿರೋದೇ ಹೆಚ್ಚು. ದ್ರಾಬಿನ್ ತಂದು ರೀ ಶಾಸ್ತ್ರಿಗಳೇ,
ನನ್ನ ಸೀನಿಯರ್ ಬಗ್ಗೆ ಏನಾದರೂ ಮಾತಾಡಿದ್ರೆ ನಿಜ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ನಾವು ವಯಸ್ಸಲ್ಲಿ ದೊಡ್ಡವರು ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಆಚೆ ಕಳಿಸ್ಬಿಡ್ತಿದ್ದೆ. ಅಬ್ಬಾಯ್ ಬಾಯ್ ಮುಚ್ಚು. ಯಾರ ಬಗ್ಗೆ ಹಾಗೆಲ್ಲ ಮಾತಾಡ್ತಾ ಇದೀಯಾ? ತಪ್ಪಾಯ್ತು ಶಾಸ್ತ್ರಿಗಳೇ, ತಿಳಿದ ಏನೋ. ಮಾಮ್, ನಾನು ತಿಳಿದೆ ಏನು ಮಾತಾಡ್ತಿಲ್ಲ. ಅಲ್ಲ, ನನ್ನ ಸೀನಿಯರ್ ಬಗ್ಗೆ ಮಾತಾಡೋದಕ್ಕೆ ಇವ್ರು ಯಾರು? ಏನಮ್ಮ ಎಲ್ಲರೂ ಸೇರಿಸಿ ನನಗೆ ಅವಮಾನ ಮಾಡ್ತಿದ್ದೀರಾ? ನಿನ್ನ ಮಗ ಚಪ್ಪಲಿ ಹೊಡೆಯೋಕೆ ಮನೆಯಿಂದ ಆಚೆ ಹಾಕ್ತಾರಂತ? ಉದ್ಧಾರ ಆಗೋದಿಲ್ಲ ನೀವು, ಹೇಳ್ತಾ ಇದ್ದೀನಿ. ಶಾಸ್ತ್ರಿಗಳೇ, ನೀವು ಚಿಕ್ಕ ಹುಡುಗ ಬುದ್ಧಿ, ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿದೇನಮ್ಮ, ನಿನ್ನ ಮೇಲಿನ ಪ್ರೀತಿಗೆ ನಿನ್ನ ಗಂಡ ನನ್ನೇ ಬಾಯಿಗೆ ಬಂದಾಗ ಬೈತಾನೆ. ನಿಮ್ಮ ಮತ್ತೆ ನೋಡು ನನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ. ಇಂಥೋಳು ಸಸಿಯಾಗಿ ನಿನ್ನ ಗಂಡನ ದಾರಿಗೆ ನೀನೇ ಅಡ್ಡ ನಿಲ್ತೀಯ. ಇದು ಅವನಿಗೂ ಶ್ರೇಯಸ್ಸಲ್ಲ. ಬಾ, ಬಂದು ಕಾಲಿಡ್ಕೋ. ಮೇಲೆ ಈಗ ಕೇಳ್ಕೊ, ನಿನ್ ಗಂಡ ಮಾಡಕ್ ಹೊರಟಿರೋ ಕೆಲಸದಲ್ಲಿ ಯಶಸ್ಸು ಸಿಗ್ಲಿ ಅಂತ, ನಿನ್ ಗಂಡ ಹುಡುಕ್ತಿರೋ ಹುಡುಗಿ ಸಿಗ್ಲಿ ಅಂತ ಕೇಳ್ಕೊ. ತಗೋ ಇದನ್ನ, ನಿನ್ನ ಗಂಡನ ಕಟ್ಟಿ ಅವನು ಒಳ್ಳೇದಾಗ್ಲಿ, ಅವ್ನು ಮಾಡೋ ಕೆಲಸ ಆದಷ್ಟು ಬೇಗಾಗಿ ಜಯ ಸಿಗ್ಲಿ ಅಂತ ಹರಸಿ ಕಳಿಸು ಅವನ್ನ. ಹುಡುಗಿ ಬೇಗ ಸಿಗಲಿ. एकदंताय विद्महि वक्रतुंडाय धीमहि. ರೀ ಪ್ರತಿಮಾ, ನೀ ಬರ್ಬೇಕಾಗಿರೋ ಜಾಗ ಬಂತು, ಇಳಿರಿ. ಇರ್ರಿ, ನನ್ನ ಮಂತ್ರ ಇನ್ನ ಮುಗ್ದಿಲ್ಲ. ಓಂ ಪಾಹಿಮಾ ಪರಮೇಶ್ವರಿ. ಅಯ್ಯೋ ಬಾವಾ, ಏನ್ ಪುರಾಣದ ಪುಣ್ಯವತಿ ಅವರು, ಇಡೀ ಗ್ರಹಗತಿಗಳ ದಿಕ್ಕನ್ನೇ ಉಲ್ಟಾ ಮಾಡ್ತಿರೋ ಆಗಿದೆ. ಬಾವಾ, ಅದು ಅದು ಪರವಾಗಿಲ್ಲ ಅಮ್ಮ, ಬಾ ಮುಂದೆ. ಮ್ಯಾಟ್ರೇ ಗೊತ್ತಾಯ್ತಲ್ಲ, ಇನ್ ಯಾಕೆ ಭಯ? ಪ್ರೀತಿ ಮಾಡಬಾರದು, ಮಾಡದೆ ಜಗಕ್ಕೆ ಹೆದರಬಾರದು ಅಂತ ನಮ್ಮ ಹಂಸಲೇಖ ರವಿಚಂದ್ರನ್ ಸರ್ ಹೇಳಿದಾರಲ್ಲ. ಬಾ ಅಮ್ಮ, ಬಾ. ದೊಡ್ಡೋರು ಹೇಳಿದ ಮಾತು ಫಾಲೋ ಮಾಡ್ಬೇಕಲ್ವಾ? ಬಾ ಪ್ರತಿಮಾ, ಅಭಯ್ ನನ್ನ ಕ್ಲೋಸ್ ಫ್ರೆಂಡು.
ಪ್ರತಿಮಾ, ನನ್ನ ಕಣ್ಮುಂದೆ ನಡೀತಿರೋದು ನಿಜವಾಗ್ಲೂ ನಿಜನಾ? ಅಲ್ಲಮ್ಮ, ನೀನು ಇವನನ್ನ ಪ್ರೀತಿಸ್ತಿದ್ಯಾ? ನೋಡ್ದೆ ಮಗ, ಈಗಲಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತ? ಏ, ನೀನು ನಿಮಿಷ ಸುಮ್ಮನೆ ಇರೋ. ಪ್ರತಿಮಾ, ನೀನು ನಿಜವಾಗ್ಲೂ ಇವನನ್ನ ಲವ್ ಮಾಡ್ತಿದ್ಯಾ? ಅಲ್ಲಮ್ಮ, ಮದ್ವೆಗೆ ಮುಂಚೆ ಈ ರೀತಿ ಲವ್ ಮಾಡೋದು, ಒಂದು ಹುಡುಗನ ಜೊತೆಲಿ ಬೈಕಲ್ಲಿ ಸುತ್ತಾಡೋದು, ಇದೆಲ್ಲದಕ್ಕೂ ನರ್ಕದಲ್ಲಿ 108 ಶಿಕ್ಷೆ ಇದೆ ಅಂತ ಹೇಳ್ತಿದ್ದವಳು. ಹೌದು ಬಾವಾ, ಈ ಕೆಟ್ಟ ದೃಷ್ಟಿ ಕೆಟ್ಟ ಆಲೋಚನೆ ಇಟ್ಕೊಂಡು ಈ ರೀತಿ ಹುಡುಗನ ಜೊತೆ ಬೈಕಲ್ಲಿ ಸುತ್ತಾಡಿದ್ರೆ ನರ್ಕದಲ್ಲಿ ಯಮನ್ ವಾಹನ ಇದೆಯಲ್ಲ, ಕೋಣನ್ ಕೈಯಲ್ಲಿ 4 ಸಲ ಹೊಡಿಸ್ತಾರಂತೆ. ಆಮೇಲೆ ಅಲ್ಲಿರೋ ಎಲ್ಲಾ ಕೋಣದ ಸಗಣಿ ಬಾಚೋ ಕೆಲ್ಸಕ್ಕೆ ಹಾಕ್ತಾರಂತೆ. ಆದ್ರೆ ಇವ್ರ ಜೊತೆ ಬರುವಾಗ ನಾನು ಆ ರೀತಿ ಯೋಚನೆ ಮಾಡಿಲ್ಲಪ್ಪ. ಬೈಕಲ್ಲಿ ಕೂತ್ಕೊಂಡು ಸಹಸ್ರನಾಮ ಹೇಳ್ಕೊತಿದ್ದೆ. ಪ್ರೀತಿ ದೇವ್ರಂತೆ, ಅದಕ್ಕೆ ಆ ಪ್ರೀತಿನ ಪ್ರೀತಿಸ್ತಿದ್ದೀನಿ. ಅದ್ರಲ್ಲಿ ಯಾವ ತಪ್ಪು ಇಲ್ವಂತೆ ಬಾವಾ. ಸಾಕು 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 ಸಾಕಮ್ಮ, ಸಾಕು. ನೀನು ಇಷ್ಟು ದೊಡ್ಡದಾಗಿ ಉಪದೇಶ ಕೊಡ್ತಿದ್ಯಾ ಅಂತಂದ್ರೆ ನೀನು ನಿಜವಾಗ್ಲೂ ಲವ್ವಲ್ಲಿ ಬಿದ್ದೀಯಾ ಅಂತಾನೆ ಅರ್ಥ. ಸರಿ ಅಣ್ತಮ್ಮ, ಮುಂದೇನೋ? ಏನಿಲ್ಲ ಮಗ, ನಮ್ಮ ಪ್ರೀತಿ ಗೆಲ್ಲೇಬೇಕು, ಹೇಗಾದ್ರೂ ಮಾಡಿ ಇವಳನ್ನ ಮದುವೆ ಆಗ್ಲೇಬೇಕು. ಇದಕ್ಕೆಲ್ಲ ನಿಮ್ಮ ಮತ್ತೇನೋ ಒಪ್ಪಿದ್ದಾರೆ. ಆದ್ರೆ ಏನ್ ಮಾಡ್ಲಿ, ಆ ಪಾಂಡ್ಲಿ ರಾಯಲ್ ರಂಗಸ್ವಾಮಿ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟ. ಓಯ್ ಮರ್ಯಾದೆ, ಗಿವ್ ರೆಸ್ಪೆಕ್ಟ್ ಡೂಡ್. ನಮ್ಮ ಮಾವನ ಬಗ್ಗೆನೇ ಹಿಂಗೆಲ್ಲ ಮಾತಾಡ್ತೀಯಾ? ಹೆಣ್ಕೊಟ್ ಮಾವ ಅಂದೆ ಕಣ್ಕೊಟ್ ದೇವ್ರಿದ್ದಂಗೆ ಕಣೋ, ಹುಷಾರ್. ಆಯ್ತಪ್ಪ, ನಮ್ ಪೂಜ್ಯ ಮಾವನವರು ನನ್ನಂತವ್ರಿಗೆ ಪ್ರತಿಮಾನ್ ಕೊಡಲ್ವಂತೆ, ನಿನ್ನಂತ ಶ್ರೀಮಂತವ್ರಿಗೆ ಮಾತ್ರ ಕೊಡ್ತಾರಂತ. ಪ್ರತಿಮಾ, ನೀನೇನ್ ಹೇಳ್ತೀಯ? ಏನಿಲ್ಲ ಬಾವಾ, ಮನೇಲಿ ಎಲ್ರು ಹೇಗೆ ಹೇಳ್ತಾರೋ ಹಾಗೆ. ಈಗ ಏನ್ರಪ್ಪ, ನಮ್ಮ ಮಾವ ರಾಯಲ್ ಅವ್ರನ್ನ ಒಪ್ಪಿಸ್ಬೇಕು ಅಷ್ಟೇ ತಾನೆ? ಹ್ಞೂ ಅಷ್ಟೇ ಅಲ್ಲ, ನಿಮ್ಮಪ್ಪ ನಿಮ್ಮಮ್ಮ, ಆಮೇಲೆ ನೀವು, ಅಕ್ಕ, ದಿಶಕ್ಕ, ಬಾವ, ನಿಮ್ ರಚಿನ್ ತಾತ, ಗೌರಿ ಅಜ್ಜಿ, ಆಮೇಲೆ ಶ್ರೀಕಂಠ್ ಮಾಮ, ಸದಾರಮ್ಮಕ್ಕ, ಆಮೇಲೆ ಸ್ಟಾಪ್. ಇಡೀ ವಂಶದವನ್ನೆಲ್ಲ ಒಪ್ಸೋ ಅವಶ್ಯಕತೆ ಇಲ್ಲ ಪ್ರತಿಮಾ. ಮೇನ್ ಆಗಿ ನಿಮ್ಮಪ್ಪ ನಿಮ್ಮಮ್ಮ ಇಬ್ಬರನ್ನ ಒಪ್ಸಿದ್ರೆ ಸಾಕು ನಿಮ್ ಮದ್ವೆಗೆ. ಸೊ ಈಗ ಹೇಗಾದ್ರೂ ಮಾಡಿ ನಮ್ಮ ರಾಯಲ್ ರಂಗಸ್ವಾಮಿ ಅವ್ರನ್ನ ಒಪ್ಪಿಸ್ಲೇಬೇಕು. ಆದ್ರೂ ನನ್ಗೊಂದು ಸ್ಮಾಲ್ ಡೌಟ್. ನೀನ್ ನೋಡಿದ್ರೆ 24 ಗಂಟೆನೂ ವ್ರತ ಪೂಜೆ ಪುನಸ್ಕಾರ ಅಂತಿರ್ತೀಯ. ಇವ್ ನೋಡಿದ್ರೆ ಆಪೋಸಿಟ್ ಫುಲ್ ಸ್ಪೀಡ್ ಆಗಿರ್ತಾನೆ. ಇವ್ರ ಮನೇಲಿ ಕೂಡ ಇವನ್ ಹಂಗೆ ಮಾಡ್ರನ್. ನೀನ್ ಹೇಗಮ್ಮ ಇವ್ರ ಫ್ಯಾಮಿಲಿಗೆ ಸೂಟ್ ಆಗ್ತೀಯಾ? ಲೋ ಪುಣ್ಯಾತ್ಮ, ಮೊದ್ಲು ಈ ಪ್ರೇಮಿಗಳನ್ನ ಹೇಗ್ ಒಂದ್ ಮಾಡೋದು ಅಂತ ಯೋಚನೆ ಮಾಡೋ. ಫ್ಯೂಚರ್ ಬಗ್ಗೆ ಆಮೇಲೆ ಥಿಂಕ್ ಮಾಡೋಣ. ಈಗೇನು ನಮ್ಮಿಬ್ರಿಗೆ ಹೆಲ್ಪ್ ಮಾಡ್ತೀಯ ಇಲ್ವಾ? ಕೂಲ್ ರಾಜಾ, ಕೂಲ್. ಇಷ್ಟು ದಿನ ಬರೀ ಮೀಡಿಯಾದವನಾಗಿದೆ. ಈಗ ನಿಮ್ಮ ಅಕ್ಕನ ಮದುವೆ ಆಗಿದ್ದ ತಪ್ಪಿಗೆ ಮೀಡಿಯೇಟರ್ ಆಗೋ ಭಾಗ್ಯನೂ ಸಿಗ್ತಿದೆ. ಸರಿ, ಆಪರೇಷನ್ ರಾಯಲ್ ರಂಗಸ್ವಾಮಿ ಸ್ಟಾರ್ಟ್. ಶಾಲಿನಿ, ಏನಾಯ್ತಮ್ಮ? ಎಲ್ಲಿ ಪೆಟ್ಟಾಗಿದೆ? ಬಟ್ಟೆ ತಗೊಂಡ್ ಬರ್ತಾ ಇದ್ಲು, ಜಾರಿ ಬಿದ್ದಿದ್ದಾಳೆ ಅಂತ ಕಾಣತ್ತೆ ಕಣೋ. ನಾನು ಈಗಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ.
ಹಲೋ ಡಾಕ್ಟ್ರೇ, ನಾನು ರಾಜಶೇಖರ್ ಮಾತಾಡ್ತಿರೋದು. ನಿಮ್ಮ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕಾಗಿತ್ತು.